ಡಾಕ್ಟರ್ ಕೆಂಚನೂರು ಶಂಕರ್ ಅವರು ಅವರ ಹುಟ್ಟಿದ ಹಬ್ಬದ ಪರವಾಗಿ ನಾವುಗಳೆಲ್ಲ ಸೇರಿ ಸನ್ಮಾನ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಕೆಂಚನೂರು ಶಂಕರ್ ಸರ್. ಡಾಕ್ಟರ್ ಕೆಂಚನೂರು ಶಂಕರ್ ಅವರು ಇನ್ನೂ 106 ವರ್ಷ ಬಾಳಿ, ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಆದಿ ಕೊಡಲಿ ಅಂತ ನಾವು ಕೇಳ್ಕೊಂತೀವಿ. ಹ್ಯಾಪಿ ಬರ್ತ್ಡೇ ಟು ಯು ಸರ್. ಥ್ಯಾಂಕ್ ಯು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು. ಸರ್ವೇ ಜನ ನಮ್ಮ ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಗುರುಗಳಾದ ಡಾಕ್ಟರ್ ಕೆಂಚನೂರು ಶಂಕರ್ ಅವರ ಹುಟ್ಟುಹಬ್ಬ. ಇವತ್ತು ನಮ್ಮ ತಂಡ ಗುರುಜಿನ ವಿಶ್ ಮಾಡೋಕ್ಕೆ ಬಂದಿದ್ವಿ. ನಮ್ಮ ಹರೀಶ್ ಅವರಾಗಿರ್ಬೋದು, ನಮ್ಮ ಮಹೇಶ್ ಅವರಾಗಿರ್ಬೋದು, ನಮ್ಮ ಮಾಚಿ ಸರ್ ಆಗಿರ್ಬೋದು, ಇವತ್ತು ಗುರುಗಳನ್ನ ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಬನ್ನಿ ಇವರ ಅನಿಸಿಕೆಗಳನ್ನು ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ. ಗುರುಗಳು ನಮಗೆ ಸುಮಾರು ವರ್ಷದಿಂದ ಪರಿಚಯ. ಇವರು ಜನಸೇವಕರು ಹಾಗೂ ಒಂಟಿ ಜೀವನ ನಡೆಸ್ಕೊಂಡು ಸಾಕಷ್ಟು ಜನರಿಗೆ ಉಪಕಾರ ಮಾಡಿದ್ದಾರೆ. ಅವರು ಇಷ್ಟು ವಯಸ್ಸಾದ್ರೂ ಅವರು ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಗಿ 17 ತುಂಬಿ 18 ವರ್ಷ ಆಗಿದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅವರಿಗೆ ಇಂದು ಕ್ರಿಸ್ಮಸ್ ಡೇ ಆಗಿದ್ರೂ ಅವ್ರದ್ದು ಹುಟ್ಟುಹಬ್ಬ ಆಗಿದೆ. ಅವರಿಗೆ ನನ್ನ ಶುಭಾಶಯನ ತಿಳಿಸ್ತಾ ಇದ್ದೀನಿ. ಸರ್ ತುಂಬ ಧನ್ಯವಾದಗಳು ನೀವು ಶುಭಾಶಯ ತಿಳಿಸ್ತಾ ಇದ್ದಕ್ಕೆ. ಗುರುಗಳೇ, ಇವತ್ತು ನಿಮ್ಮ ಹುಟ್ಟುಹಬ್ಬ ಕ್ರಿಸ್ಮಸ್ ದಿನವೇ. ಇವತ್ತು ನಿಮಗೆ ಒಂದು ಒಳ್ಳೆ ಈ ಥರ ಜನರ ಪ್ರೀತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ನೀವು 4 ಮಾತುಗಳು ಗುರುಗಳೇ. ಎಲ್ಲರಿಗೂ ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ನನಗಿಲ್ಲಿ ನಾನು ಸಭೆ ಸಮಾರಂಭಗಳಲ್ಲಿ ಸಾಕಷ್ಟು ಮಾತಾಡ್ತೇನೆ. ಇದು ನನಗೆ ಮಾತಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ನಾನು ಇದಕ್ಕೆ ವಿರುದ್ಧವಾಗಿದ್ದೇನೆ. ಏನು ವಿರುದ್ಧ ಅಂತ ಹೇಳಿದ್ರೆ ಆಗಲ್ಲ, ತಪ್ಪು ತಿಳ್ಕೊಬೇಡಿ. ಏನು ನಾವು ಬರ್ತ್ಡೇ ಆಚರಣೆ ಮಾಡ್ಕೊಳ್ತೀವಿ, ಇದು ಇವತ್ತು 75% ಜನಕ್ಕೆ ದೇಶದಲ್ಲಿ ಅವ್ರು ಹುಟ್ಟಿದ ದಿನಾಂಕ ಗೊತ್ತಿರೋದಿಲ್ಲ, ಅವ್ರ ಹೆಸರು ಗೊತ್ತಿರೋದಿಲ್ಲ, ಅಥವಾ ಇಂಥದ್ರಲ್ಲಿ ಇರುವವರು ಆಚರಿಸ್ತಾರೆ. ಇದಕ್ಕೆ ಸರ್ಕಾರ ಕೂಡ ಮಹಾನ್ ತಪ್ಪು ಮಾಡ್ತಾಯಿದೆ, ಭಾರಿ ದೊಡ್ಡ ತಪ್ಪು ಮಾಡ್ತಾಯಿದೆ. 100 ವರ್ಷ ಆಗಿರುತ್ತೆ, ಅವರ ಬರ್ತ್ಡೇಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆ ಸತ್ತವರ ಹೆಸರಲ್ಲಿ ಅವರ ಬರ್ತ್ಡೇ ಖರ್ಚು ಮಾಡುವ ಬದಲಾಗಿ ಅದನ್ನು ಯಾವುದೋ ವಿದ್ಯಾಭ್ಯಾಸಕ್ಕೂ ಅಥವಾ ಅಶಕ್ತ ಅಸಹಾಯಕರಿಗೆ ಮನೆನೋ ಇನ್ನೊಂದು ಮತ್ತೊಂದು ಮದುವೆನೋ ಅದಕ್ಕೆ ಖರ್ಚು ಮಾಡಲ್ಲ. ಒಬ್ಬ ಸಿನಿಮಾ ನಟ ಇರ್ಬೋದು, ಒಬ್ಬ ಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, 100 ವರ್ಷ ಆಗಿರುತ್ತೆ. ಇದು ಬೇಸರದ ಸಂಗತಿ. ಹಾಗಾಗಿ ನಾನು ಇಲ್ಲಿವರೆಗೂ ನಾನು ಈ ಬರ್ತ್ಡೇಯನ್ನು ಆಚರಿಸ್ಕೊಂಡವನಲ್ಲ. ಈಗ ಸುಮಾರು ಒಂದು 3-4 ವರ್ಷಗಳಿಂದ ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನಮ್ಮ ಶಿಷ್ಯವರ್ಗ ಅಥವಾ ಎಲ್ಲರೂ ಬಂದು ಇವತ್ತು ನಿನ್ನೆಯಿಂದ ಈಚೆಗೆ ಆ್ಯಕ್ಚುಲಿ ಇವತ್ತು ನಿನ್ನೆ ನನಗೆ 4ರಿಂದ 5 ಜನ ಈ ಏನು ಕೇಕ್ ಕಟ್ ಮಾಡಿ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರ ಅಭಿಮಾನ, ಗೌರವ, ಪ್ರೀತಿ, ವಿಶ್ವಾಸ ಅದನ್ನು ನಾವು ವರ್ಣನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ನೋಡಿ ಈ ಸುದ್ದಿ 7 ಅನ್ನತಕ್ಕಂಥ ಒಂದು ಚಾನಲ್ನ ಮುಖ್ಯಸ್ಥ ಸಲ್ಮಾನ್
ಅವರ ಸಹಾಯಕ ಇನ್ನೊಬ್ಬರು ಹರೀಶು, ಇನ್ನೊಬ್ಬರು ಹೆಸರಾಂತ ಚಲನಚಿತ್ರ ಮತ್ತು ಸೀರಿಯಲ್ ನಟರಾದಂಥ ಡಾಕ್ಟರ್ ಮಹೇಶ್ ಬೇಳೂರು, ಹಾಗೂ ಹಿರಿಯ ಪತ್ರಕರ್ತರು, ಸಾಹಿತಿಗಳು, ನಾಟಕರು, ನಟರು, ನಿರ್ದೇಶಕರು, ಸಮಾಜ ಸೇವಕರು ಆದಂಥ ಮಾಚಿಕೃಷ್ಣವರು ದಯವಿಟ್ಟು ಮುಂದುಗಡೆ ಬರಬೇಕು. ಅವರು ಆಕಸ್ಮಿಕವಾಗಿ ಬಂದಿದ್ದಾರೆ, ಕಾರಣಾಂತರ ನಾನು ಏನೋ ಬೇರೆ ಕೆಲಸಕ್ಕೆ ಬಂದಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಅದಕ್ಕೆ ತುಂಬ ಖುಷಿ ಕೊಡುವಂಥದ್ದು. ಹಾಗಾಗಿ ನಾನು ಇದನ್ನು ಹೆಚ್ಚಿಗೆ ಈ ಒಂದು ಕಾರ್ಯ ಅಂಥ ಒಂದು ಖುಷಿ ಕೊಡುವಂಥದ್ದಲ್ಲ, ಗುರುತಿಸುವಂಥದ್ದಲ್ಲ. ಇರುವವರು ಮಾಡ್ಕೋತಾರೆ, ತಪ್ಪೇನಿಲ್ಲ. ನೀವು ಇನ್ಮೇಲಾದರೂ ಯಾರಿಗೆ ಸಾಧ್ಯ ಇಲ್ಲವೋ ಆಚರಣೆ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಗುರುತಿಸಿ ಅವರಿಗೊಂದು ಸ್ವೀಟು ಅಥವಾ ಏನೋ ಒಂದು ಕೇಕನ್ನು ಕೊಟ್ಟುವಂಥದ್ದು ಒಳ್ಳೆಯ ನನ್ನ ಅನಿಸಿಕೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನಾನು ಇದು ಮಾಡ್ಕೊಂಡು ಬಂದವನಲ್ಲ. ಈಗ ಈ ನಮ್ಮ ಹಿತೈಷಿಗಳು ಬಂದು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಇದನ್ನ ತುಂಬ ಖುಷಿ ಆಗ್ತದೆ. ನಮ್ಮ ಸುದ್ದಿ 7 ಮುಖ್ಯಸ್ಥರಾದಂಥ ಚೀಫ್ ಎಡಿಟರ್ ಅಂತ ಸಲ್ಮಾನ್ ಆಗಲಿ ಅಥವಾ ಹರೀಶ್ ಅದರ ಇನ್ನೊಬ್ಬ ಪದಾಧಿಕಾರಿ ಹಾಗೂ ಮಹೇಶ್ ರವರೇ, ನಿಮಗೆಲ್ರಿಗೂ ಶುಭ, ಲಾಭ, ಜಯ, ಐಶ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹಿರಿಕರಾದ ಮಾಚಿಕೃಷ್ಣವರಿಗೆ ಮತ್ತೊಮ್ಮೆ ನಾನು ವಂದಿಸ್ತಾ, ನನ್ನ ಕಿರು ಪರಿಚಯ ಈಗ ನಿಮಗೆ ಅವರೇ ಮಾಚಿಕೃಷ್ಣವರೇ ಮಾಡಲಿದ್ದಾರೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಮಾಚಿಕೃಷ್ಣವರು ಯಾರು ಅಂತ. ನಮಸ್ಕಾರ. ತುಂಬ ಧನ್ಯವಾದಗಳು ಗುರುಗಳೇ. ಸರ್ ಮುಂದೆ ಬನ್ನಿ ಸರ್. ನೀವು ಕೆಂಜು ಶಂಕರ್ ಅವ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸರ್? ಸುಮಾರು ಒಂದು 25-30 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ಅವರ ಸ್ವಭಾವ ಯಾವ ಥರ, ಬೆಳವಣಿಗೆ ಯಾವ ಥರ ಅಂತ ನಮ್ಮ ಜನತೆಗೆ ನೀವು ಹೇಳ್ಕೊಡ್ಬೇಕಂತ ಹೇಳ್ತೀವಿ. ಕೆಂಚನೂರು ಶಂಕರ ಅಂತ ಹೆಸರು ಹೇಳಿದರೆ ಸಾಕು. ಅವರ ಬದುಕೆಲ್ಲ ಸುಮಧುರ, ಸೌಂದರ್ಯ, ಸರ್ವ ಜನರಲ್ಲೂ ಶಿವನನ್ನು ಕಾಣತಕ್ಕಂಥವರು, ಸಕಲ ಕಲಾ ವಲ್ಲಭ. ಅವರಿಗೆ ನನಗೆ ಇದು ಗೊತ್ತಿಲ್ಲ, ಅವ್ರು ಹೇಳ್ಕೊಳ್ಳೋದಿಲ್ಲ. ಅವರು ಅಂಕಣ ಬರೆಯದ ಪತ್ರಿಕೆಗಳಿಲ್ಲ, ಅವ್ರು ಮಾಡದೇ ಇರತಕ್ಕಂಥ ಕಲಾ ನಿರ್ದೇಶನವಿಲ್ಲ. ಇವತ್ತು ಅವ್ರಿಗೆ ವಯಸ್ಸೆಷ್ಟೋ ಗೊತ್ತಿಲ್ಲ. ಆ ಮಕ್ಕಳಿಗೆ ಯಕ್ಷಗಾನವನ್ನು ಹೇಳ್ಕೊಡ್ತಾ ನಾನು ನೋಡ್ತಾ ನಿಂತಿರ್ತೀನಿ. 18 ವರ್ಷದ ಹುಡುಗ ನೃತ್ಯ ಮಾಡ್ದಂಗೆ ಮಾಡ್ತಾನೆ. ಅವರಲ್ಲಿ ನೃತ್ಯ ಮಾಡ್ತಾಯಿದ್ರೆ ನಮಗೆ ಸೊಂಟ ನೋವು ಬರ್ತದೆ. ಅಷ್ಟು ಚಟುವಟಿಕೆಯಿಂದ ಅವರ ಕಲಾ ನಿರ್ವಂಚನೆಯಿಂದ ನಿರ್ದೇಶನ ಮಾಡ್ತಾರೆ. ಅನೇಕ ಕನ್ನಡ ನಾಡಿನ 100 ಸಂಘ ಸಂಸ್ಥೆಗಳು ಅವರಿಗೆ ನಾನಾ ಬಿರುದು ಬಾವಲಿಗಳನ್ನು ಕೊಟ್ಟು ಸನ್ಮಾನ ಮಾಡ್ಯಾರೆ. ಆದರೆ ನತದೃಷ್ಟ ನಮ್ಮ ಸರ್ಕಾರ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತದೆ. ಅಂದರೆ ನಮ್ಮಂಥ ಹತಾಶಭಾಗಿಗಳು ಯಾರಾದರೂ ಇದ್ದಾರೆ ಅಂತಂದರೆ ನಿಜಕ್ಕೂ ನಮ್ಮ ಸರ್ಕಾರ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತಕ್ಕಂಥವ್ರು. ನಾವೆಲ್ಲರೂ ವಿಧಾನಸೌಧಕ್ಕೆ ಹೋಗೋಕ್ಕಾಗೋದಿಲ್ಲ. ನಮ್ಮ ಪರವಾಗಿ ಅವರು ಮಾಡಿ ಅಂತ ಹೇಳೋದು. ಅವರ ಜೀವಮಾನದಲ್ಲಿ ಅವ್ರು ಎಲ್ಲೂ ಅರ್ಜಿ ಹಾಕೋದಿಲ್ಲ. ನಾವು ಬಲವಂತ ಮಾಡಿ ಹಾಕ್ಸಿದ್ದಾರೆ ಮಾತ್ರ ಅದು ಮಾಡೋಕ್ಕೆ. ಅವರ ಪ್ರತಿಭೆಗೆ ತಕ್ಕಂತೆ ಅವರು ಅರ್ಜಿ ಹಾಕಿರಲಿಲ್ಲ. ಕೆಂಪೇಗೌಡ ಪ್ರಶಸ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ಯಾವುದು ಆ ಮೇಯರ್ ಅವರು ಇವರ ಚಟುವಟಿಕೆ ವಾಲಂಟಿಯರಿಗೆ ಕರೆದು ಕೊಟ್ಟರು. ಅದು ಆ ಕೆಂಪೇಗೌಡ ಪ್ರಶಸ್ತಿಗೆ ಬಂದಂಥ ಬೆಲೆ. ಹಾಗಾಗಿ ಕೋಲಾರದಿಂದ ಕಾರವಾರದವರೆಗೆ ಅವರ ಕಲಾಕೀರ್ತಿ ಹೆಮ್ಮರದಂತೆ ಹಬ್ಬಿದೆ. ಅವ್ರಿಗೂ ಅಂಕಣ ಬರೆಯದ ಪತ್ರಿಕೆಗಳನ್ನ ಪ್ರಜಾವಾಣಿ, ಕನ್ನಡಪ್ರಭ ಯಾವುದೇ ತೊಗೊಳ್ಳಿ, ಕನ್ನಡ ಪತ್ರಿಕೆಗಳಲ್ಲಿ ಅವರು ಅಂಕಣ ಬರೆಯದಿರ್ತಕ್ಕಂಥ ಇದಿಲ್ಲ. ಅಂಥ ಒಬ್ಬ ಮಹಾನ್ ಸರಳ ಜೀವಿ, ಸುಂದರ ಜೀವಿ, ಸರ್ವರಲ್ಲೂ ಶಾಂತಿಯನ್ನು, ಕಲೆಯನ್ನು, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚಂ ವಿಷಾಣಮಿನ ತೃಣಂ ನಕ್ವಾದನಪಿ ಜೀವಮಾನ ತತ್ಭಾಗದೇಂ ಪರಮಂ ಪಶೂನಾಮ್ ಅಂತ ಹೇಳ್ತಾರೆ. ಅದರ ಅರ್ಥವನ್ನು ವಿಶಾಲವಾಗಿ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಕೆಂಚನೂರು ಶಂಕರವರು ಜಾತಿ ಮತ ಭೇದಗಳನ್ನು ಗಣಿಸದೆ ಯಾರಿಗೆ ಕಲಾ ಪ್ರತಿಭೆ ಐತಿ ಅಂತ ಅವ್ರ ಹತ್ರ ಬರ್ತಾರೆ. ಅವರು ಎಲ್ಲರನ್ನೂ ಕಲಾ ಶಿಲ್ಪಿಗಳನ್ನಾಗಿ, ಸಾಹಿತ್ಯ ಶಿಲ್ಪಿಗಳನ್ನಾಗಿ, ಪತ್ರಿಕಾ ಶಿಲ್ಪಿಗಳನ್ನಾಗಿ ತಯಾರು ಮಾಡತಕ್ಕಂಥ ಶಕ್ತಿ, ಧೀಶಕ್ತಿಯನ್ನು ಆ ಕಾಲಭೈರವೇಶ್ವರ ಅವರಿಗೆ ಕೊಟ್ಟಿದ್ದಾರೆ. ಖಂಡಿತ ಅವರು ಶತಶತಾಯಗಳಾಗಿ ಬದುಕಲಿ. ಈ ನಾಡಿನ ಸಂಸ್ಕಾರ ಸಂಸ್ಕೃತಿಯನ್ನು ಹೆಮ್ಮರವಾಗಿ ಬೆಳಗಲಿ. ನಮ್ಮೆಲ್ಲರಿಗೂ ಆಸರೆಯಾಗಿ, ನಮ್ಮೆಲ್ಲರ ಜೊತೆ ಒಡನಾಡಿಯಾಗಿ ಅವರು ಬದುಕಿ ಬಾಳಲಿ ಅಂತ ಭಗವಂತನ ನಾನು ಸಿದ್ಧಗಂಗಾ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ತುಂಬ ಧನ್ಯವಾದಗಳು ಸರ್. ಕೊನೆಯದಾಗಿ ನಮ್ಮ ಡಾಕ್ಟರ್ ಮಹೇಶ್ ಬೇಲೂರವರು ನಮ್ಮ ಗುರುಗಳು ಬಗ್ಗೆ ಒಂದು 4 ಮಾತುಗಳನ್ನು ಆಡಬೇಕಂತ ನಾವು ಕೇಳ್ಕೊತೀವಿ. ನಮ್ಮ ಡಾಕ್ಟರ್ ಶಂಕರ್ ಗುರೂಜಿಯವರು ನಮಗೆ ತುಂಬ ಮಾರ್ಗದರ್ಶನ ಕೊಟ್ಟರಂಥ ಗುರು ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮ್ಗೆ 2 ಮಾತಿಲ್ಲ. ಒಂದು, ಇವತ್ತು ಗ್ರಾಮೀಣ ಮಕ್ಕಳದಲ್ಲಿ ಒಳ್ಳೆ ಪ್ರತಿಭೆನ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲ ತೋರ್ಸೋಕ್ಕೆ ಎಲ್ಲ ಏರ್ಪಾಡು ಮಾಡೋಕ್ಕೋಸ್ಕರ ಅವರ ಲೈಫ್ನೇ ಮುಡುವಾಗಿ ಇಟ್ಕೊಂಡು ಇವತ್ತು ಒಂದು ಮನೆ ಮಾಡ್ಕೊಂಡು
ಯಾರು ಲಾಡ್ಜಲ್ಲಿ ಮಾಡ್ಕೊಂಡು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರಲ್ಲ, ತುಂಬ ಕಷ್ಟ ಇರ್ತಾರೆ, ಅವರಿಗೆಲ್ಲ ಒಂದು ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಮನೆ ಮಾಡ್ಕೊಂಡು ಅಲ್ಲೇ ಕಲೆಯನ್ನೆಲ್ಲ ಕಲಿಸ್ಕೊಡ್ತಾರೆ. ಕೆಲವ್ರನ್ನೆಲ್ಲ ಅಲ್ಲಿಂದ ಊರಿಂದ ಕರೆಸಿ ಇಲ್ಲಿ ಮಂಗಳೂರು ಮತ್ತು ಗ್ರಾಮೀಣದಲ್ಲಿ ಯಾರ ಪ್ರತಿಭೆ ಇದೆ ಅವ್ರು ಬಂದು ಇಲ್ಲಿ ಆರಾಮಾಗಿ ಇವ್ರ ಹತ್ರ ಕಲ್ತ್ಕೋಬೋದು. ಇವರು ತುಂಬ ಮಾರ್ಗದರ್ಶನ ಕೊಡೋ ಅಂಥ ಒಂದು ಗುರು ಇದ್ದಾರೆ. ಆಮೇಲೆ ಬೇರೆ ಥರದಲ್ಲೂ ನಿಮಗೆ ಧೈರ್ಯ ತುಂಬ್ತಾರೆ. ಸುದ್ದಿ ಸಂಸ್ಥೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಗಳೇ.